ಪ್ರಾಸ್ತಾವಿಕ ನುಡಿಗಳನ್ನು ಆಲಿಸುವಂತಹ ಸಮಯ. ಬರ್ಮಾಡ್ಕೊಳ್ತಾ ಇದ್ದೇನೆ. ಮಾಜಿ ಮಹಾಪೌರರಾದಂತಹ ಶ್ರೀಮತಿ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ರವರು ಪ್ರಾಸ್ತಾವಿಕ ನುಡಿಗಳನ್ನು ಈಗ ಆಡ್ತಿದ್ದಾರೆ. ಮೊದಲಿಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ರಿಗೂ ನನ್ನ ನಮಸ್ಕಾರಗಳು. ಶ್ರೀ ದೇಗುಲ ಮಠದ ಪರಮ ಪೂಜ್ಯ ಡಾಕ್ಟರ್ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳ ಪುಣ್ಯ ಸಂಸ್ಮರಣೋತ್ಸವದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಸುತ್ತೂರು ಜಗದ್ಗುರುಗಳ ಪಾದಾರವಿಂದಗಳಿಗೆ ವಂದಿಸುತ್ತಾ, ಅದೇ ರೀತಿ ಪರಮ ಪೂಜ್ಯ ಸಿದ್ಧಗಂಗಾ ಮಠದ ಪರಮ ಪೂಜ್ಯರ ಪಾದಾರವಿಂದಗಳಿಗೆ ವಂದಿಸುತ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅರಗುರು ಚರಮೂರ್ತಿಗಳ ಹಾಗೂ ವೇದಿಕೆ ಮುಂದಿರ್ತಕ್ಕಂಥ ಎಲ್ಲ ಅರಗುರು ಚರಮೂರ್ತಿಗಳ ಪಾದಾರವಿಂದಗಳಿಗೆ ವಂದಿಸುತ್ತಾ, ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಉಪಸ್ಥಿತರಿರ್ತಕ್ಕಂಥ ಕೇಂದ್ರ ಸಚಿವರಾದ ಸೋಮಣ್ಣ ಸರ್ ಅವರೇ, ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ MLC ರವಿ ಅವರೇ, ಅದೇ ರೀತಿ ಅಧ್ಯಕ್ಷರಾದಂಥ ಶ್ರೀಕಂಠ ಅವರೇ, ಬೆಂಗಳೂರಿನ ಮಾಜಿ ಮೇಯರ್ ಆದಂಥ ಪದ್ಮಾವತಿ ಅವರೇ, ಅದೇ ರೀತಿ ಉಪ ಮೇಯರ್ ಆದಂಥ ಪುಟ್ಟಣ್ಣ ಅವರೇ, ಹಾಗೂ ವೇದಿಕೆ ಮುಂದಿರ್ತಕ್ಕಂಥ ನೂರಾರು ಮಂದಿ ಭಕ್ತಾದಿಗಳೇ, ನಮ್ಮ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಗುರುಗಳಿಗೆ ಅತ್ಯುನ್ನತವಾದ ಸ್ಥಾನ ಹಾಗೂ ಪೂಜನೀಯವಾದ ಒಂದು ಸ್ಥಾನವನ್ನು ನಾವು ಗುರುಗಳು ಕೊಟ್ಟಿದ್ದೀವಿ. ಗುರುಗಳನ್ನ ಬ್ರಹ್ಮ, ವಿಷ್ಣು, ಮಹೇಶ್ವರ ಸ್ವರೂಪ ಅಂತ ನಾವು ಗೌರವಿಸ್ತಾ ಬರ್ತಾ ಇದ್ದೀವಿ. ಆದ್ರಿಂದ ನಾನು ಅವ್ರನ್ನ ಈ ಒಂದು ಶ್ಲೋಕದ ಮುಖಾಂತರ ವಂದಿಸುತ್ತಾ ನನ್ನ ಪ್ರಾಸ್ತಾವಿಕ ನುಡಿಯನ್ನು ಮುಂದುವರಿಸ್ತೀನಿ ಅಂತ ಹೇಳ್ತಾ, ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾ ನನ್ನ ಒಂದು ಪ್ರಾಸ್ತಾವಿಕ ನುಡಿಯನ್ನು ಶುರು ಮಾಡ್ತೀನಿ. ದೇಗುಲ ಮಠ ನಮ್ಮ ಐತಿಹಾಸಿಕ ಮಠ ಅಂತ ಹೇಳ್ಬೋದು. ಈ ಒಂದು ಐತಿಹಾಸಿಕ ಮಠದ ಕೀರ್ತಿ ಕಲಶರಾದಂಥ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳು ಸಾವಿರಾರು ಭಕ್ತ ಸಮೂಹವನ್ನು ಅಗಲಿದ್ದಾರೆ. ಅವರು ನಮ್ಮನ್ನೆಲ್ಲ ಅಗಲಿದ್ರು ಶ್ರೀಗಳ 5 ದಶಕಗಳ ನಿಸ್ವಾರ್ಥ ಸೇವೆ ಅವಿಸ್ಮರಣೀಯವಾದದ್ದು ಅಂತ ಈ ಒಂದು ಸಂದರ್ಭದಲ್ಲಿ ನಾವು ಸ್ಮರಿಸ್ತೀವಿ. ಜೊತೆಗೆ ಅವರ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಯಾಗಿದ್ರು. ಇದರಿಂದ ಅಪಾರ ಭಕ್ತರ ಗೌರವಕ್ಕೆ ಪಾತ್ರರಾಗಿದ್ರು ಅಂತ ಹೇಳ್ಬೋದು. ಶ್ರೀಗಳು ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಬಹಳ ದೊಡ್ಡ ಸಾಧನೆ ಮಾಡಿರೋದು ನಮ್ಮೆಲ್ರಿಗೂ ತಿಳಿದಿದೆ. ಹಾಗಾಗಿ ತ್ರಿವಿಧ ದಾಸೋಹದ ಮುಖಾಂತರ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಅನ್ನ, ಅಕ್ಷರ, ಆಶ್ರಯನ ದೊರಕಿಸಿಕೊಟ್ಟಂತ ಕೀರ್ತಿ ನಮ್ಮ ಶ್ರೀಗಳಿಗೆ ಸಲ್ಲುತ್ತೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು. ಸಮಾಜದಲ್ಲಿ ಒಂದು ಮಗು ಒಂದು ವಿದ್ಯಾಭ್ಯಾಸ ಕಲ್ತ್ರೆ ಅವನು ಎಷ್ಟು ಉನ್ನತ ಮಟ್ಟಕ್ಕೆ ಏರ್ಬೋದು. ಜೊತೆಗೆ ಮಠದಿಂದ ಬರೀ ವಿದ್ಯಾಭ್ಯಾಸ ಅಲ್ಲ, ಅದ್ರ ಜೊತೆಗೆ ಮಾನವೀಯ ಮೌಲ್ಯಗಳನ್ನ, ಸಂಸ್ಕಾರನ, ಶಿಸ್ತನ್ನ ಕೊಂಡೊಯ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಶ್ರೀಮಠಗಳಲ್ಲಿ ಅಂದ್ರೆ ನಮ್ಮ ವೀರಶೈವ ಲಿಂಗಾಯತ ಪರಂಪರೆಯ ಮಠಗಳಲ್ಲಿ ವಿದ್ಯಾರ್ಥಿಗಳು ಕಲಿಕೆ ಕಲ್ತಂತ ವಿದ್ಯಾರ್ಥಿಗಳು ಸಂಸ್ಕಾರದೊಟ್ಟಿಗೆ ಮಠದಿಂದ ಹೊರಗೋಗ್ತಿದ್ದಾರೆ. ಆ ಸಂಸ್ಕಾರ, ಆ ಶಿಸ್ತು, ಆ ಮಾನವೀಯ ಮೌಲ್ಯಗಳನ್ನ ಅವ್ರ ಸುತ್ತಮುತ್ತಲಿನ ಸಮಾಜದಲ್ಲಿ ಅದನ್ನ ಪಸರಿಸ್ತಿದ್ದಾರೆ ಅನ್ನೋದಕ್ಕೆ ಅನೇಕ ನಿದರ್ಶನಗಳಿದೆ. ಶ್ರೀಗಳು ಕಾಯಕವೇ ಕೈಲಾಸ, ದಾಸೋಹವೇ ದೇವಧಾಮ ಎಂದು ಬಸವಣ್ಣವರ ದಾಸೋಹ ತತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು 5 ದಶಕಗಳ ಕಾಲ ನಿಸ್ವಾರ್ಥ ಸೇವೆ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ನೆನಪಿಸ್ಕೋಬಹುದು. ಜೊತೆಗೆ ಈಗಾಗಲೇ ಹೇಳಿದಾಗೆ ದೇಗುಲ ಮಠ ಐತಿಹಾಸಿಕ ಮಠ. ಈ ಮಠಕ್ಕೆ 700 ವರ್ಷಗಳ ಇತಿಹಾಸವಿದೆ. 700 ವರ್ಷ ಅಂದ್ರೆ 700 ವರ್ಷಗಳ ಹಿಂದೆ ಮಠ ಕಟ್ಟಿ ಆ ಮಠದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತ್ರಿವಿಧ ದಾಸೋಹ, ಅನ್ನ, ಅಕ್ಷರ, ಆಶ್ರಯ
ಇದನ್ನ ಕಲ್ಪಿಸ್ಕೊಡೋದು ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ. ಅವತ್ತಿನ ದಿನದಲ್ಲಿ ನಾವೆಲ್ಲ ಕೇಳಿದೀವಿ, ಇಲ್ಲಿ ಇರ್ತಕ್ಕಂಥವ್ರು ಹಿರಿಯರು, ತುಂಬಾ ಹಿರಿಯರಿದ್ದೀರಾ, ನಿಮ್ಮಲ್ಲಿ ಎಷ್ಟೋ ನಿಮ್ಮ ತಂದೆ ಅಂದಿರ್ಬೋದು, ನಿಮ್ಮ ತಾತಂದಿರ್ಬೋದು ಈ ಒಂದು ದೇಗುಲ ಮಠದಿಂದ ವಿದ್ಯಾಭ್ಯಾಸ ತಗೊಂಡೋಗಿದ್ದಾರೆ ಅಂತ ಹೇಳಿದ್ರೆ ಇವತ್ತಿನ ದಿನ ತಪ್ಪಾಗ್ಲಾರ್ದು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಅಂತ ಒಂದು ಮಠದಲ್ಲಿ ವಿದ್ಯಾಭ್ಯಾಸ ತಗೊಂಡೋದಂಥವ್ರು ಸಂಸ್ಕಾರದೊಟ್ಟಿಗೆ ಹೋಗಿ ಇವತ್ತಿನ ದಿನ ಮೌಲ್ಯಯುತವಾಗಿ ಜೀವನ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಅವತ್ತಿನ ದಿನಮಾನಗಳಲ್ಲಿ ನಾವೆಲ್ಲ ಕೇಳಿದೀವಿ, ತುಂಬಾ ಕಡು ಬಡತನ ಜಾಸ್ತಿ ಇತ್ತು. ಆ ಸಂದರ್ಭದಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಕಲಿತಾರೋ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ನನ್ನ ಮಕ್ಕಳು ಈ ಒಂದು ಮಠಕ್ಕೆ ಸೇರಿಸಿದ್ರೆ 3 ಹೊತ್ತು ಊಟಕ್ಕೆ ಯಾವುದೇ ತೊಂದರೆ ಇಲ್ಲ ಅನ್ನೋ ಒಂದು ಕಾಲಮಾನ ಇತ್ತು. ಅಂತ ಕಾಲಮಾನದಲ್ಲಿ ಸಮಾಜದ ಒಂದು ಏಳಿಗೆಗಾಗಿ ಶ್ರಮಿಸಿದಂಥ ಮಠಗಳು ನಮ್ಮ ವೀರಶೈವ ಲಿಂಗಾಯತ ಪರಂಪರೆಯ ಮಠಗಳು ಅಂತ ಹೇಳೋದಕ್ಕೆ ಹೆಮ್ಮೆ ಆಗತ್ತೆ ಬಂಧುಗಳೇ. ಸ್ವತಂತ್ರ ಪೂರ್ವದಲ್ಲಿ ಶಿಕ್ಷಣಕ್ಕೆ ಅಷ್ಟು ಜಾಸ್ತಿ ಮಹತ್ವ ಇರಲಿಲ್ಲ. ಇವತ್ತೊಂದು ದಿನ ಕನಕಪುರದ ಸುತ್ತಮುತ್ತ ಹಳ್ಳಿಗಳಿರಬಹುದು ಅಥವಾ ಈ ಕರ್ನಾಟಕದ ಎಲ್ಲ ಭಾಗಗಳಿಂದ ಒಂದು ವಿದ್ಯೆಗೋಸ್ಕರ ವಿದ್ಯಾರ್ಥಿ ಜೀವನದಲ್ಲಿ ಅವರು ಮುಂದಿನ ಒಳ್ಳೆ ಅತ್ಯುತ್ತಮ ಪ್ರಜೆಗಳಾಗಿ ಮಾರ್ಪಡೋದಕ್ಕೆ ಶ್ರೀಮಠಗಳ ಸಹಕಾರ ಬಹಳ ಆಗಿದೆ. ಅದರಲ್ಲೂ ಕನಕಪುರದ ದೇಗುಲ ಮಠ ಸಾಕ್ಷರತೆಯ ಆಂದೋಲನನೇ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅವತ್ತಿನ ಅಂದ್ರೆ 700 ವರ್ಷ ಅಂತ ತಗೊಂಡಾಗ ಹಿಂದಿನ ಮಠಾಧೀಶರುಗಳು, ಹಾಗೆ ಮುಂದೆ ಬರ್ತಾ ಬರ್ತಾ ನಿರ್ವಾಣ ಸ್ವಾಮಿಗಳಿರ್ಬೋದು, ಮಹಾಲಿಂಗ ಸ್ವಾಮಿಗಳಿರ್ಬೋದು, ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳಿರ್ಬೋದು, ಇವರೆಲ್ಲರೂ ವಿದ್ಯಾಭ್ಯಾಸಕ್ಕೆ, ತ್ರಿವಿಧ ದಾಸೋಹಕ್ಕೆ ಸಾಮಾಜಿಕವಾಗಿ ಹಾಗೂ ಧಾರ್ಮಿಕವಾಗಿ ತಮ್ಮ ಜೀವನನೇ ಮುಡುಪಾಗಿಟ್ರು ಅಂತ ಈ ಒಂದು ಸಂದರ್ಭದಲ್ಲಿ ನಾವು ಸ್ಮರಿಸ್ಕೋಬೇಕಾಗತ್ತೆ ಬಂಧುಗಳೇ. ಹಾಗಾಗಿ ಆ ಒಂದು ಸಂಪ್ರದಾಯನ ಈಗಿನ ಕಿರಿಯ ಶ್ರೀಗಳಾದ ಚನ್ನಬಸವ ಸ್ವಾಮಿಗಳು ಕೊಂಡೊಯ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಮುಂದೊಂದು ದಿನದಲ್ಲಿ ಈ ಮಠದ ಒಂದು ಮಠಾಧೀಶರಾಗಿ ಅವರು ಹಿಂದಿನ ಶ್ರೀಗಳ ಒಂದು ಧ್ಯೇಯ, ಉದ್ದೇಶ, ಆದರ್ಶಗಳನ್ನ ಮುಂಬರುವ ದಿನಗಳಲ್ಲಿ ಕೊಂಡೊಯ್ತಾರೆ ಅಂತ ಹೇಳ್ಬೋದು. ವೇದಿಕೆಯ ಮೇಲೆ ಈಗಷ್ಟೇ ಆಗಮಿಸಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಇನ್ನೊಂದು ವಿಷಯ ಹೇಳ್ಬೋದು ಬಂಧುಗಳೇ, ವೀರಶೈವ ಲಿಂಗಾಯತ ಮಠ ಮಾನ್ಯಗಳು, ಅದರಲ್ಲೂ ಮುಖ್ಯವಾಗಿ ಸಿದ್ಧಗಂಗೆ ಮಠ ಇರ್ಬೋದು, ಸುತ್ತೂರು ಮಠ ಇರ್ಬೋದು, ದೇಗುಲ ಮಠ, ಹಾಗೆ ಇನ್ನು ಅನೇಕ ನೂರಾರು ಮಠಗಳು ದಶಕಗಳಿಂದ ಜಾತಿ ಮತ ಭೇದ ಇಲ್ಲದೆ ಎಲ್ಲ ವರ್ಗದ ಮಕ್ಕಳಿಗೆ ತ್ರಿವಿಧ ದಾಸೋಹ ಕೊಡೋದ್ರ ಮುಖಾಂತರ, ಜೊತೆಗೆ ಸರ್ಕಾರದ ಜೊತೆ ಸರಿ ಸಮಾನವಾಗಿ ಸಮಾಜದ ಏಳಿಗೆಗಾಗಿ ದುಡಿತಾ ಇರ್ತಕ್ಕಂಥ ಮಠಗಳು ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಬಿಸಿ ಊಟದ ಪರಿಕಲ್ಪನೆ ಕೂಡ ತಂದ್ಕೊಟ್ಟಿದ್ದು ನಮ್ಮ ಶ್ರೀಮಠಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾವು ಸಾಮಾನ್ಯವಾಗಿ ಯಾವುದೇ ಒಂದು ಅಂದ್ರೆ ವೀರಶೈವ ಲಿಂಗಾಯತ ಮಠಗಳಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಕ್ತರನ್ನು, ಅದು ಎಲ್ಲೂ ಜಾತಿ ಭೇದ ಮೇಲು ಕೀಳು ಯಾವುದನ್ನು ನೋಡದೆ ಪ್ರಸಾದ ಮಾಡ್ಕೊಂಡೋಗಿ ಅಂತ ಹೇಳೋದು ನಮ್ಮ ಶ್ರೀಗಳ ಒಂದು ಮಾತೃ ಹೃದಯ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಹಾಗಾಗಿ ನಿಜವಾಗ್ಲೂ ಹೆಮ್ಮೆಯಿಂದ ಈ ಒಂದು ಸಂದರ್ಭದಲ್ಲಿ ಹೇಳ್ಬೇಕು, ಸಮಾಜದಲ್ಲಿ ಪ್ರತಿಯೊಬ್ಬರನ್ನು ಜಾತಿ ಭೇದ ಇಲ್ಲದೆ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗುವಂತ ಒಂದು ಸಮಾಜ ಯಾವ್ದಾದ್ರು ಇತ್ತು ಅಂದ್ರೆ ಅದು ವೀರಶೈವ ಲಿಂಗಾಯತ ಸಮಾಜ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಬಂಧುಗಳೇ. ಬಸವಣ್ಣನವರ ಒಂದು ವಚನನ ಈ ಒಂದು ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಳೇಬೇಕು. ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ದ ಹಾಗೆ ಎಲ್ರೂ ನಮ್ಮವರು, ಎಲ್ರೂ ಒಂದೇ ಅಂತ ಮೇಲು ಕೀಳು ಭೇದ ಭಾವ ಇಲ್ಲದೆ ನಮ್ಮ ವೀರಶೈವ ಲಿಂಗಾಯತ ಮಠಗಳು ಒಗ್ಗೂಡಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದೆ ಅಂತ ಹೇಳೋದಕ್ಕೆ ಈ ಒಂದು ಸಂದರ್ಭದಲ್ಲಿ ಬಹಳ ಸಂತೋಷ ಆಗುತ್ತೆ. ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೀನಿ. 5 ದಶಕಗಳ ಕಾಲ ಮಠಾಧೀಶರಾಗಿ ದೀಕ್ಷೆ ತಗೊಂಡು ತ್ರಿವಿಧ ದಾಸೋಹದ ಮುಖಾಂತರ ಸಮಾಜದ ಏಳಿಗೆಗಾಗಿ ತಮ್ಮ ಜೀವನನೇ ಮುಡುಪಾಗಿಟ್ಟು ನಿಸ್ವಾರ್ಥ ಸೇವೆ ಸಲ್ಲಿಸಿದಂತ
ಪರಮ ಪೂಜ್ಯ ಮಾತೃ ಹೃದಯಿ ನಿರ್ವಾಣ ಮಹಾಸ್ವಾಮಿಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಿಗೂ, ವೇದಿಕೆ ಮುಂದಿರ್ತಕ್ಕಂಥ ಎಲ್ಲ ಅರಗುರು ಚರಮೂರ್ತಿಗಳಿಗೂ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ, ಕೊನೆಯದಾಗಿ ಈ ಒಂದು ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನೆರವೇರಿಸಲು ಕಾರಣೀಭೂತರಾದಂಥ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸರ್ ಅವ್ರಿಗೂ, ಮಾಜಿ ಸಂಸದರಾದ DK ಸುರೇಶ್ ಸರ್ ಅವ್ರಿಗೂ ಧನ್ಯವಾದ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.